ಶರ್ಲಿನ್ ಅವಳು ಏನು ಮಾಡ್ತಾಳಂದರೆ ವಿಷಯ ಗೊತ್ತಾಗಿ ಬೇಜಾರಾಗಿ ಅವಳು ಕ್ರಿಸ್ನ ಬೈಕೊಳ್ತಾ ತನ್ನ ಹೊಸ ಬಾಯ್ ಫ್ರೆಂಡ್ ಆದಂತಹ ಆ್ಯಲನ್ಗೆ ಫೋನ್ ಮಾಡಿ ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ. ಸರಿ ಅಂತ ಆ್ಯಲನ್ ಬಂದು ಇವಳನ್ನ ತನ್ನ ರೂಮ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಹೋದ್ಮೇಲೆ ಇವಳಿಗೆ ಗೊತ್ತಾಗುತ್ತೆ ಇದು ಪೊಲೀಸ್ ಅವರ ಟ್ರ್ಯಾಪ್ ಅಂತ. ಅಲ್ಲಿ ಪೊಲೀಸ್ ಅವರೆಲ್ಲ ಇರ್ತಾರೆ. ಆಗ ಪೊಲೀಸ್ ಅವನೊಬ್ಬ ಶರ್ಲಿನ್ ಹತ್ರ ಹೇಳ್ತಾನೆ, ನೀನು ನಿನ್ನ ಗಂಡನಿಗೆ ಫೋನ್ ಮಾಡಿ ಇಲ್ಲಿ ಬರೋದಕ್ಕೆ ಹೇಳು ಅಂತ. ನೀನು ಹಾಗೆ ಮಾಡಲಿಲ್ಲ ಅಂದರೆ ನೀನು ಜೈಲಿಗೆ ಹೋಗ್ತೀಯಾ, ನಿನ್ನ ಮಗು ಪುಟ್ಟ ಮಗು ಅದು, ಅದರ ಭವಿಷ್ಯದ ಬಗ್ಗೆ ಯೋಚನೆ ಮಾಡು ಅಂತ ಹೇಳಿ ಪ್ರೆಷರ್ ಕೊಡ್ತಾನೆ. ಸರಿ ಅಂತ ಶರ್ಲಿನ್ ಒಪ್ಕೊಳ್ತಾಳೆ. ಅವಳು ಕ್ರಿಸ್ಗೆ ಫೋನ್ ಮಾಡಿ ಇಂಥ ಪ್ಲೇಸಲ್ಲಿ ಇದ್ದೀನಿ ಬಾ ಅಂತ ಹೇಳ್ತಾಳೆ. ಕ್ರಿಸ್ ಒಂದು ಕಾರಲ್ಲಿ ಅಲ್ಲಿ ಬರ್ತಾನೆ. ಅವನು ಕಾರಿಂದ ಇಳಿದು ನೋಡ್ತಾನೆ, ಆ ಬಾಲ್ಕನಿಯಲ್ಲಿ ಶರ್ಲಿನ್ ಒಬ್ಬಳೇ ನಿಂತಿರ್ತಾಳೆ. ಇವನು ಅವಳನ್ನ ನೋಡಿ ಸ್ಮೈಲ್ ಮಾಡ್ತಾನೆ. ಅವಳು ಸಹ ಸ್ಮೈಲ್ ಮಾಡ್ತಾಳೆ. ನಿಧಾನವಾಗಿ ಕೈಯಿಂದ ಸನ್ನೆ ಮಾಡ್ತಾಳೆ. ಕ್ರಿಸ್ಗೆ ಗೊತ್ತಾಗುತ್ತೆ ಇಲ್ಲಿ ಪೊಲೀಸವರಿದ್ದಾರೆ ಅಂತ. ಅವನೇನು ಮಾಡ್ತಾನೆ, ನಿಧಾನವಾಗಿ ತಿರುಗಿ ಆ ಕಡೆ ಅಲ್ಲಿ ಯಾರ ಹತ್ರನೋ ಮಾತಾಡೋ ಥರ ಮಾತಾಡಿ ಕಾರಲ್ಲಿ ಕೂತ್ಕೊಂಡು ಹೋಗ್ತಾ ಇರ್ತಾನೆ. ಇವಳು ರೂಮ್ ಒಳಗೆ ವಾಪಸ್ ಬರ್ತಾಳೆ. ಪೊಲೀಸವ್ರು ಕೇಳ್ತಾರೆ ಏನಾಯಿತು ಅಂತ. ಅವಳು ಹೇಳ್ತಾಳೆ ಅವನು ಕ್ರಿಸ್ ಅಲ್ಲ ಅಂತ. ಇವ್ರು ನಂಬೋದಿಲ್ಲ. ಈ ಪೊಲೀಸ್ ಒಬ್ಬ ರೋಡಲ್ಲಿರೋ ಪೊಲೀಸನ್ನು ಫೋನ್ ಮಾಡಿ ಆ ಕಾರ್ನ ಚೆಕ್ ಮಾಡಿ ಅಂತ ಹೇಳ್ತಾನೆ. ಅವರು ಚೆಕ್ ಮಾಡ್ತಾರೆ, ID ಕಾರ್ಡೆಲ್ಲ ನೋಡ್ತಾರೆ. ಅವ್ರು ಹೇಳ್ತಾರೆ ಏನೂ ಇಲ್ಲ ಸರ್, ಆ ಥರ ಡೌಟ್ ಪಡೋ ಥರ ಅಂತ. ಸರಿ ಅಂತ ಕ್ರಿಸ್ನ ಬಿಟ್ಬಿಡ್ತಾರೆ ಅವರು. ಈ ಕಡೆ ನೀಲ್ ನ್ಯೂಜಿಲೆಂಡ್ಗೆ ಹೋಗೋದಕ್ಕೋಸ್ಕರ ಅಲ್ಲಿಂದ ತಪ್ಪಿಸ್ಕೊಂಡು ಕಾರಲ್ಲಿ ಇಡಿ ಜೊತೆ ಏರ್ಪೋರ್ಟ್ಗೆ ಹೋಗ್ತಾ ಇರ್ತಾನೆ. ಆಗ ನೇಟ್ ಕಾಲ್ ಮಾಡಿ ಹೇಳ್ತಾನೆ, ಈ ಥರ ವ್ಯಾಂಗೋ ಇಂತಹ ಒಂದು ಲಕ್ಸುರಿ ಹೋಟೆಲ್ನಲ್ಲಿ ಈ ರೂಮಲ್ಲಿ ಉಳ್ಕೊಂಡಿದ್ದಾನೆ ಅಂತ. ಈಗ ಏರ್ಪೋರ್ಟ್ಗೆ ಹೋಗ್ತಾ ಇರುವಂಥ ನೀಲ್ ಮನಸ್ಸಿನಲ್ಲಿ ಹೇಗಾದರೂ ಮಾಡಿ ನಾನು ವ್ಯಾಂಗ್ರೋನ ಕೊಲ್ಲಬೇಕು ಅನ್ನೋದು ಮೈಂಡಲ್ಲಿ ಓಡ್ತಾ ಇರುತ್ತೆ. ಅವನು ಕಂಟ್ರೋಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಕೊನೆಗೆ ಏನು ಮಾಡ್ತಾನಂದರೆ ಗಾಡಿನ ವಾಪಸ್ ತಿರುಗಿಸ್ತಾನೆ. ಇಡೀ ಕೇಳ್ತಾಳೆ ಯಾಕೆ ವಾಪಸ್ ಹೋಗ್ತಾ ಇದ್ದೀವಲ್ಲ ಅಂತ. ಇಲ್ಲ, ಒಂದು ಸಣ್ಣ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂತ. ಸರಿ ಅಂತ ಇವರು ಆ ವ್ಯಾನ್ಗೋ ಎಲ್ಲಿ ಇರ್ತಾನಲ್ಲ ಆ ಲಕ್ಸುರಿ ಹೋಟೆಲ್ ಹತ್ರ ಬರ್ತಾರೆ. ನೀಲ್ ಇಡೀಗೆ ಹೇಳ್ತಾನೆ, ನೀನು ಕಾರಲ್ಲೇ ಕುತ್ಕೊಂಡಿರು, ಒಂದು 10 ಮಿನಿಟ್ಸ್ ನಾನು ಹೋಗಿ ಬಂದುಬಿಡ್ತೀನಿ ಅಂತ. ಸರಿ ಅಂತ ಹೇಳ್ತಾಳೆ. ಇವನು ಒಳಗಡೆ ಹೋಗ್ತಾನೆ. ಅಲ್ಲಿ ಈ ವಿನ್ಸೆಂಟ್ ಹ್ಯಾನಕ್ ಕಡೆಯವರೆಲ್ಲ ವಾಚ್ ಮಾಡ್ತಾ ಇರ್ತಾರೆ. ಮತ್ತು ಕೆಲವರೆಲ್ಲ ಈ ಸಿವಿಲಿಯನ್ ಡ್ರೆಸ್ಸಲ್ಲಿ ಆ ಹೋಟೆಲಲ್ಲಿ ವಾಚ್ ಮಾಡ್ತಾ ಇರ್ತಾರೆ. ನೀಲ್ ಏನು ಮಾಡ್ತಾನಂದರೆ ಹೋಗಿ ಅಲ್ಲಿರುವಂತಹ ಒಂದು ಫೈರ್ ಅಲಾರಮ್ನ ಆನ್ ಮಾಡಿಬಿಡ್ತಾನೆ. ಹಾಗಾಗಿ ಜನಕ್ಕೆಲ್ಲ ಫೈರ್ ಆಗಿದೆ ಅಂತ ಭಯದಲ್ಲಿ ಎಲ್ಲರೂ ಆ ಹೋಟೆಲ್ನ ಬಿಟ್ಟು ಹೊರಗಡೆ ಓಡಾಡೋದಕ್ಕೆ ಶುರು ಆಗುತ್ತೆ. ತುಂಬ ಗೊಂದಲಮಯವಾದಂತಹ ವಾತಾವರಣ ಸೃಷ್ಟಿಯಾಗುತ್ತೆ. ಅದನ್ನು ಉಪಯೋಗಿಸಿಕೊಂಡಂತಹ ನೀಲ್ ಏನು ಮಾಡ್ತಾನಂದರೆ ವ್ಯಾನ್ಗ್ರೋ ರೂಮ್ಗೆ ಹೋಗಿ ಅವನ್ನ ಶೂಟ್ ಮಾಡಿ ಸಾಯಿಸ್ತಾನೆ. ವಿಷಯ ಪೊಲೀಸವ್ರಿಗೆ ಗೊತ್ತಾಗ್ಬಿಡುತ್ತೆ. ಅವರು